ಆದರ್ಶ ಮಾದರಿಗಳು ಮಕ್ಕಳ ಬದುಕಿಗೆ ಅಗತ್ಯವಾಗಿ ಬೇಕು. ನಮ್ಮ ಪರಂಪರೆಯೊಳಗಡೆಗೆ ಇಂಥ ಆದರ್ಶ ಮಾದರಿಗಳು ಅದೆಷ್ಟೋ ಇದ್ದವು. ವಿವೇಕಾನಂದರ ತಾಯಿ ತನ್ನ ಮಗುವಿಗೆ ಶ್ರೀಕೃಷ್ಣನ ಕಥೆಯನ್ನು ಹೇಳಿ ಬೆಳೆಸಿದಳು. ಗಾಂಧಿಗೆ ತನ್ನ ತಾಯಿ ಹರಿಶ್ಚಂದ್ರನ ಕಥೆಯನ್ನು, ಶ್ರವಣಕುಮಾರನ ಕಥೆಯನ್ನ ಹೇಳುತ್ತಿದ್ದಳು. ಹೀಗೆ ಮಕ್ಕಳನ್ನು ಬೆಳೆಸುವಿಕೆಗೆ ನಮ್ಮೊಳಗೆ ಅನೇಕ ಆದರ್ಶದ ಮಾದರಿಗಳಿದ್ದವು. ನಮ್ಮನ್ನು ಬೆಳೆಸುವ ನಮ್ಮ ಕುಟುಂಬದೊಳಗಡೆ ನಮ್ಮ ಹಿರಿ ಜೀವಗಳು ಆದರ್ಶದ ಮಾದರಿಗಳನ್ನು ಮಕ್ಕಳ ಮನಸ್ಸಿಗೆ ತುಂಬುವ ಕೆಲಸವನ್ನ ಮಾಡುತ್ತಿದ್ದರು. ಈಗ ಕಾಲ ಬದಲಾಗಿದೆ. ನಮ್ಮ ಅಜ್ಜ ಅಜ್ಜಿ ಹಿರಿ ಜೀವಗಳೆಲ್ಲ ಇವತ್ತು ಹಳ್ಳಿಗಳಲ್ಲಿ ಮನೆಯಲ್ಲೋ ಆಶ್ರಮದಲ್ಲೋ ಇದ್ದಾರೆ. ಮಕ್ಕಳನ್ನು ಮಾತ್ರ ತಾಂತ್ರಿಕ ವ್ಯವಸ್ಥೆಯ ಟಿವಿ, ಮೊಬೈಲ್ ಇತ್ಯಾದಿಗಳಲ್ಲಿ ಬೆಳೆಸಲಾಗುತ್ತಿದೆ. ಅವುಗಳು ಅದನ್ನೇ ಆದರ್ಶವೆಂದು ಅಪ್ಪಿಕೊಂಡು ನಡೆಯುತ್ತಿದ್ದಾರೆ. ಹೀಗಾಗಿ ಇವತ್ತಿನ ಯುವಕರಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಸಮಸ್ಯೆಯನ್ನು ಎದುರುಗೊಳ್ಳಬೇಕು ಎನ್ನುವ ಸಾಮಾನ್ಯ ಜ್ಞಾನವೂ ದಕ್ಕುತ್ತಿಲ್ಲ. ನಾವೆಲ್ಲರೂ ಮತ್ತೆ ಈ ಸಮಾಜದ ಪರಂಪರೆಯ ನೆಲದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆಯುವುದರ ಕಡೆಗೆ ನಡೆಯಬೇಕು.